ಇಲ್ಲಿ ಸುಂಕದಕಟ್ಟೆಯಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ? ತುಂಬ ಜನ ಗೊತ್ತಿಲ್ಲ ಇಲ್ಲಿ ಅಡ್ರೆಸ್ ಎಲ್ಲಿ ಅಂತ. ತುಂಬ ಈಸಿ ಮೇಡಮ್ ಅಡ್ರೆಸ್ಸು. ನಿಮಗೆ ತಾವರೆಕೆರೆ ರೂಟಿಂದ ಬಂದರೆ ನಿಮಗೆ ಆ ಕಡೆಯಿಂದ ಬರೋವಾಗ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಮೇಡಮ್. ತಾವರೆಕೆರೆ ರೂಟಿಂದ ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸುಂಕದಕಟ್ಟೆ ಮಾರ್ಕೆಟ್ ಒಳಗಡೆಗೆ ಹೋಗೋಕ್ಕೆ ರೋಡ್ ಇದೆ, ಒಂದು ಚಿಕ್ಕ ರೋಡ್ ಪಕ್ಕದ್ದೇನೆ ನಮ್ಮ ಬಿಲ್ಡಿಂಗ್ ಇರೋದು. ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ, ಕೆಳಗಡೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂಗಡಿ ಸಿಗುತ್ತೆ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೇ ನಮ್ಮ ಶಾಪ್ ಇರೋದು. ಮತ್ತು ನಿಮಗೆ ಮೆಜೆಸ್ಟಿಕ್ ಕಡೆಯಿಂದ ಬಂದರೆ ನಿಮಗೆ ಗೀತಾ ಫ್ಯಾನ್ಸಿ ಸ್ಟೋರಿಂದ ಆಪೋಸಿಟ್ ಸಿಗುತ್ತೆ. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಕತ್ತೆತ್ ನೋಡಿದ್ರೆ ಸಾಕು ಮೇಡಮ್, ಅಂಗಡಿ ದೊಡ್ಡದಾಗಿ ಬೋರ್ಡ್ ಹಾಕ್ಸಿದೀವಿ, ಅಲ್ಲೇ ಸಿಗುತ್ತೆ. ತಾವರೆಕೆರೆಯಿಂದ ಬಂದರೆ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಮತ್ತೆ ನಿಮಗೆ ಮಾರ್ಕೆಟ್ ಕಡೆಯಿಂದ ಮೆಜೆಸ್ಟಿಕ್ ಕಡೆಯಿಂದ ಬಂದರೆ ರೈಟ್ ಸೈಡಿಗೆ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ ಅಂಗಡಿ ಸಿಗುತ್ತೆ. ಕೆಳಗಡೆ ಇರೋದು ಆರ್ಟಿಫಿಷಿಯಲ್ ಅಂಗಡಿ, ಮೇಲ್ಗಡೆ ಫಸ್ಟ್ ಫ್ಲೋರೇನೆ ನಮ್ದು ಬರುತ್ತೆ. ನನ್ನ ಫೋನ್ ಏನಾಯ್ತು ಅಂತ ಗೊತ್ತಿಲ್ಲ, ಬ್ಲ್ಯಾಕ್ ಕಾಣಿಸ್ತಾ ಇದೆ ನನಗೆ. ಇಲ್ಲ ಮೇಡಮ್, ಅದು ಡಾರ್ಕ್ ಗ್ರೀನ್ ಇದೆ, ಬಾಟ್ಲ್ ಗ್ರೀನ್ ಇದೆಯಲ್ಲ ನಿಮ್ಮ ಫೋನಲ್ಲಿ ಹಂಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಹಾಕಿದ್ರೆ ಅಂತೂ. ಪಿಂಕ್ ಸ್ಯಾರಿ ಮೇಲೆ ಹಾಕೊಂಡ್ಬಿಟ್ರೆ ಅಷ್ಟೇ ಇದ್ರೆ ಅಷ್ಟು ಚೆನ್ನಾಗಿದೆ. ನೈಸ್. ಎಷ್ಟಾಗುತ್ತೆ? ಪರವಾಗಿಲ್ಲ. ನಾಗರ ಪೆಂಡೆಂಟೆ ಮೇಡಮ್, ನೀವೇನೇನೋ ಹೆಸರಿಕ್ಬೇಡಿ. ನಾಗರ ಪೆಂಡೆಂಟೆ ಅದು. ನಾಗರ ಕೊಡಿ ಅಂತಾನೆ ಕೇಳ್ತಾರೆ, ಬುಸ್ ಪೆಂಡೆಂಟ್ ಅಂತೆ. ಅದು ಎದ್ದು ಬಂದ್ಬಿಡ್ಬೇಕು ಅಲ್ಲಿಂದ ನಿಮ್ಮ ಸ್ಟೈಲ್ಗೆ. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಮಾತಾಡ್ತಿರೋದು ಸಂಕಲ್ಪ ಸಿಲ್ವರ್ ಜ್ಯುವೆಲ್ಲರಿ ಸುಂಕದಕಟ್ಟೆ ಬ್ರಾಂಚಿಂದ. ಬನ್ನಿ, ಇವತ್ತು ನಿಮಗೋಸ್ಕರ ತೊಗೊಂಡು ಬಂದು ಎಲ್ಲ ಬೀಟ್ಸ್ ಐಟಮ್ ತೊಗೊಂಡು ಬಂದಿದ್ದೀವಿ, ಬನ್ನಿ ನೋಡೋಣ. ಮ್ಯಾಮ್, ಅದಕ್ಕೆ ಮುಂಚೆ ಸಂಕಲ್ಪ ಸುಂಕದಕಟ್ಟೆಯಲ್ಲಿ ಎಲ್ಲಿ ಬರುತ್ತೆ? ತುಂಬ ಜನಕ್ಕೆ ಇಲ್ಲಿ ಇದೆ ಅಂತಲೇ ಗೊತ್ತಿಲ್ಲ, ಸುಂಕದಕಟ್ಟೆಯಲ್ಲಿ ಒಂದಿದೆ ಅಂತ. ಮ್ಯಾಮ್, ಇಲ್ಲಿ ಬಸ್ ಸ್ಟಾಪ್ ಆಪೋಸಿಟೇ ಕಾಣಿಸುತ್ತೆ ಮ್ಯಾಮ್. ಬಸ್ ಸ್ಟಾಪ್ ಆಪೋಸಿಟ್ ಅಂದರೆ ಸುಮ್ನಲ್ಲಿಗೆ ಹೋಗೋ ಸೈಡ್ ಅಥವಾ ಮಾಗಡಿಗೆ ಹೋಗೋ ಸೈಡ್? ಎರಡು ಸೈಡ್ ಹೋಗೋದ್ರೂ ಕಾಣಿಸುತ್ತೆ ಮ್ಯಾಮ್. ಸೊ ದೊಡ್ಡದಾಗಿ ಬೋರ್ಡ್ ಹಾಕಿದ್ದೀವಿ. ದೊಡ್ಡದಾಗಿ ಬೋರ್ಡ್ ಹಾಕಿದ್ದೀವಿ, ಅಲ್ಲೇ ರೋಡ್ ಸೈಡ್ ಕಾಣಿಸುತ್ತೆ. ಓಕೆ ಮ್ಯಾಮ್. ಸೊ ತುಂಬಾ ಐಟಮ್ ತಂದಿದ್ದೀರಾ ಅನಿಸುತ್ತೆ, ತುಂಬಾ ಕಾಣಿಸ್ತಾ ಇದೆ ಇಲ್ಲಿ ವೆರೈಟಿ ಆಗಿ. ಹೌದು ಮೇಡಮ್, ತುಂಬ ಬೀಡ್ಸಲ್ಲಿ ವೆರೈಟೀಸ್ ಕೇಳ್ತಾ ಇದ್ರು ಕಸ್ಟಮರು, ಅದಕ್ಕೋಸ್ಕರ ಬೀಡ್ಸಲ್ಲಿ ರೆಡಿ ಮಾಡಿಸಿದ್ದೀವಿ ಎಲ್ಲ ಥರ. ಇವಾಗ ಬರೀ ಬೀಡ್ಸೇನಾ? ಹಾಂ, ಇವತ್ತೆಲ್ಲ ಬರೀ ಬೀಡ್ಸಿಂದ ವಿಡಿಯೋನೇ ಬರುತ್ತೆ. ಓಕೆ, ಸೊ ಇಲ್ಲಿಂದ ನೋಡ್ಕೊಂಬರೋಣ. ಹೌದು, ಬೀಡ್ಸಲ್ಲಿ ಚೋಕರ್ ಕೂಡ ರೆಡಿ ಮಾಡಿಸಿದ್ದೀವಿ ಮೇಡಮ್. ಇದು ಬಂದು ಗ್ರೀನ್ ಬೀಡ್ಸ್ ಬಂದು ಸುರೋಕಿ ಪರ್ಲ್ ಬರುತ್ತೆ. 10,500 ಆಗುತ್ತೆ. ಇದು 10,500 557 ಆಗುತ್ತೆ. ಇದು ನೋಡಿ ಬಂದ್ಬಿಟ್ಟು ಸರೋಸ್ಕಿ ಪರ್ಲ್ಸ್. ಮ್ಯಾಮ್, ಇದು ಹಾಕೊಂಡು ತೋರಿಸಿ ಒಂದು ಸ್ವಲ್ಪ. ನೈಸ್, ತುಂಬ ಚೆನ್ನಾಗಿದೆ. ಅದೇ ಥರ ಕೋರಲಲ್ಲಿ ಬರುತ್ತೆ. ಇದು ತೈವಾನ್ ಕೋರಲ್ ಬರುತ್ತೆ, ಮತ್ತು ಸೊರೋಕಿ ಪರ್ಲ್ ಬರುತ್ತೆ. ಆ್ಯಂಟಿಕ್ ಚೋಕರ್ ಬರುತ್ತೆ. ನಿಮಗೆ ಕೆಳಗಡೆ ಬೀಡ್ಸು ನಾವು ಇದಕ್ಕೆ ಲುಕ್ ಏನಿದೆಯೋ ಅದನ್ನು ರೆಡಿ ಮಾಡಿಸಿದ್ವಿ. ನೀವು ಬೇಡ ಅಂತ ಹೇಳಿದ್ರೆ ಬೀಡ್ಸ್ ಕೂಡ ಚೇಂಜ್ ಮಾಡಿಸ್ಕೋಬೋದು. ಅದೇ ಚೆನ್ನಾಗಿದೆ ಮೇಡಮ್, ಅದೇ ಮ್ಯಾಚ್ ಆಗೋಗ್ಬಿಟ್ಟಿದೆ, ಚೇಂಜ್ ಏನು ಮಾಡೋದು ಬೇಡ. ಅದೇ ಬೇಕಂದ್ರೂ ಅದನ್ನೇ. ಹಾಂ, ಇದು ಬಂದು 10,890 ಆಗುತ್ತೆ ಮೇಡಮ್. ಇದು ಬಂದು ಬೀಡ್ಸು ಎಲ್ಲ ಸೇರಿ ನಿಮಗೆ. ಸೊ ಇದೆಲ್ಲ ಪಾಲಿಶ್ ವಾರಂಟಿ ಯಾವ ಥರ ಬರುತ್ತೆ ಮೇಡಮ್? ಇದಂದರೆ ಚೋಕರ್ ಅಂದರೆ ಫಂಕ್ಷನ್ ವೇರ್ ಮಾಡೋದಲ್ವಾ, ಅದರಿಂದ ನೀವು ರೆಗ್ಯುಲರ್ ಯೂಸ್ ಅಂತ ಹೇಳಿದ್ರು 6 ಮಂತ್ ಬರುತ್ತೆ. 6 ಮಂತಿಂದ 1 ಇಯರ್ವರೆಗೂ ಯೂಸ್ ಮಾಡ್ಬೋದು. ಫಂಕ್ಷನ್ ವೇರ್ ಮಾಡೋದ್ರಿಂದ ಒಂದು 10 ಇಯರ್ಸ್ ಆದ್ರೂ ಯೂಸ್ ಮಾಡ್ಬೋದು. ಪರ್ಫ್ಯೂಮ್ ಅವಾಯ್ಡ್ ಮಾಡಬೇಕು, 10 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. ಅಂದರೆ ಸರ್ ಏನು ಹೇಳಿದ್ರು ಅಂದರೆ 100 ಯೂಸೇಜಸ್ ಅಂತ ಹೇಳಿದ್ರು. ಆ ಥರ ಯೂಸ್ ಮಾಡ್ಕೊ, ಅದನ್ನೇ ಹೇಳ್ತಾರೆ ಅವರು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದು ಒರಿಜಿನಲ್ ಜೇಡ್ ಬರುತ್ತೆ, ಕ್ರಿಸ್ಟಲ್ ಬೀಡ್ಸು. ಇಲ್ಲಿ ಸೆಂಟ್ರಲ್ಲಿ ಹಾಕಿರೋ ಗೋಲ್ಡ್ ಬಾಲ್ಸ್ ಎಲ್ಲ ಬಂದು ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶಿಂಗ್ ಇರೋ ಅಂಥ ಬೀಡ್ಸ್ ಬರುತ್ತೆ, ವಿತ್ ಸೀಸಡ್ ಮೋಪ್ಸ್ ಹಾಕಿರೋದು. ಇದು ಬಂದು ಸ್ಟೆಪ್ ಬರುತ್ತೆ. ಇದು ನಿಮಗೆ ಪ್ರೈಸ್ ಬಂದು ಮೇಡಮ್ 8,196 ಆಗುತ್ತೆ. ನಿಮ್ಮ ಡ್ರೆಸ್ ಮೇಲಕ್ಕೂ ಚೆನ್ನಾಗಿ ಕಾಣಿಸ್ತದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಅಷ್ಟೇ ಸರೋಸ್ಕಿ ಪರ್ಲೇನೆ. ಇದು ಬಂದು ರೂಬೀಸ್ ಬರುತ್ತೆ, ಒರಿಜಿನಲ್ ರೂಬೀಸ್ ಬರುತ್ತೆ. ಇದು ಸೀಸಡ್ ಮೋಪ್ ಹಾಕಿ ರೆಡಿ ಮಾಡಿರೋದು ಮೇಡಮ್. ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನಿಮಗೆ ಕಾಟನ್ ಸ್ಯಾರಿ ಮೇಲೆ ಮತ್ತು ರೇಷ್ಮೆ ಸ್ಯಾರಿ ಮೇಲೆ ಎಲ್ಲ ಸ್ಯಾರಿ ಮೇಲೂ ಲುಕ್ ಬರುತ್ತೆ. 11,295 ರುಪೀಸ್ ಆಗುತ್ತೆ. ಇದು ಬಂದು ಒರಿಜಿನಲ್ ಬೀಡ್ಸ್ ಇರೋದ್ರಿಂದ ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ಅದರಿಂದ ಇದು ಬಂದು ಕ್ರಿಸ್ಟಲ್ಲು ಮತ್ತು ಬೀಡ್ಸಲ್ಲಿ ರೆಡಿ ಮಾಡಿರೋದು, ಪರ್ಲ್ ಹಾಕಿ ಸೆಂಟ್ರಲ್ಲಿ ಸೀಸಡ್ ಮೋಪ್ ಬರುತ್ತೆ. ಇದಕ್ಕೂ ಇದೆಷ್ಟಾಗುತ್ತೆ ಮ್ಯಾಮ್? ಇದು ತುಂಬ ಚೆನ್ನಾಗಿದೆ. ಇದು ಬಂದು ಮೇಡಮ್ ನಿಮಗೆ 9,197 ರುಪೀಸ್ ಆಗುತ್ತೆ. ಮೇಡಮ್, ಇದು ಸ್ವಲ್ಪ ಡ್ರೆಸ್ ಮೇಲೆ ಹಾಕೊಳ್ಳಿ. ಲೇಯರ್ ತುಂಬ ಚೆನ್ನಾಗಿ ಕುತ್ಕೊಂತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅದು ಸ್ಯಾರಿ ಮೇಲೆ ಇನ್ನೂ ಲುಕ್ ಇರುತ್ತೆ ಮೇಡಮ್. ಇದು ತುಂಬ ಚೆನ್ನಾಗಿದೆ. ಇದು ಬಂದು 3 ಲೈನ್ ಬಂದು ಬಿಟ್ಟು ಹಾಕಿ ರೆಡಿ ಮಾಡಿಸಿರೋದು. ಇದೂ ನಿಮಗೆ ಹಾರ ಪಟ್ಟಿ ಮುತ್ತಿನ ಸರದ್ದು. ಇದಕ್ಕೆ ನಿಮಗೆ ಡಾಲರ್ ಬೇಕಂದರೆ ಡಾಲರ್ ಸೆಟ್ ಮಾಡಿ ಹಾಕಿ ಕೊಡ್ತೀವಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಡಾಲರ್ ಇದ್ರೂ ಕೂಡ ಹಾಕ್ಕೋಬೋದು. ನಮ್ಮ ಹತ್ರ ಡಾಲರ್ಸ್ ಬೇಕಂದ್ರೂ ಸ್ಟೋನ್ಸ್ ಡಾಲರ್ ಹಾಕೊಂಡ್ರೆ ತುಂಬ ಲುಕ್ ಆಗಿರುತ್ತೆ.
ಇದು ಬಂದು ಕೋರಲಲ್ಲಿ ಮಾಡಿರೋದು ಮೇಡಮ್. ಇದು ಬಂದು ಒರಿಜಿನಲ್ ಏನಲ್ಲ, ಇದು ತೈವಾನ್ ಕೋರಲ್ ಬರುತ್ತೆ. ಮತ್ತು ಹ್ಯಾಂಟಿಕ್ ಮೋಪ್ಗಳು ಬರುತ್ತೆ, ವಿತ್ ಪರ್ಲ್ ಬರುತ್ತೆ. ಇದು ಕೋರಲ್ ಒರಿಜಿನಲೇ ಹಾಕ್ಬೋದಲ್ವಾ? ಒರಿಜಿನಲ್ ಅಂತ ಹೇಳಿದ್ರೆ ಮೇಡಮ್ ನಿಮಗೆ ಈ ಥರ ಸಿಂಗಲ್ ಪೀಸ್ ಬಂದು ನಿಮಗೆ 2500 3000ವರೆಗೂ ಬರುತ್ತೆ. ಒಂದು ಪೀಸ್ ಸಿಂಗಲ್, ಈ ಒಂದು ಬೀಡ್ ಮಾತ್ರ. ಅದರಿಂದ ನಿಮಗೆ ತೈವಾನ್ ಕೋರಲ್ ಅಂದರೆ ಬಾಳ್ಕೆ ಇದನ್ನು ಚೆನ್ನಾಗೇ ಬರುತ್ತೆ. ಬಟ್ ಒರಿಜಿನಲ್ ಏನೂ ಆಗಲ್ಲ ಮೇಡಮ್. ಇದು ಬೀಡ್ಸ್ ಎಲ್ಲ ಗ್ಯಾರಂಟಿ ಇರುತ್ತೆ. ತೈವಾನ್ ಕೋರಲ್ ಇರೋದ್ರಿಂದ ಗ್ಯಾರಂಟಿ ಬೀಡ್ಸ್ ಇರುತ್ತೆ. ಇದು ಕಲರ್ ಹೋಗೋದು ಇದಾಗೋದು ಏನೂ ಆಗೋದಿಲ್ಲ. ಆದರೆ ಒರಿಜಿನಲ್ ಬೀಡ್ಸ್ ಅಲ್ಲ ಅಷ್ಟೇ. ಒರಿಜಿನಲ್ ಸಿಂಗಲ್ ಪೀಸ್ 3000 ಅಂದರೆ ಇಷ್ಟಕ್ಕೆ ನಿಮಗೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಇದೇನೇ 9440 ರುಪೀಸ್ ಇದೆ ಮೇಡಮ್ ಇದು. ಓಕೆ, ಸೊ ಇದು ವೆಯ್ಟ್ ಎಲ್ಲ ಇದ್ರದ್ದೆಲ್ಲ? ಹಾಂ, ಇದ್ರದ್ದು ವೆಯ್ಟು ಬೀಡ್ಸು ಎಲ್ಲ ಸೇರ್ಕೊಳ್ಳುತ್ತೆ. ಹ್ಯಾಡೆಡ್ ಬಂದಿರುತ್ತದು. ಇದು ಬಂದು ಆ್ಯಂಟಿಕ್ ಜೊತೆಗೆ ಸೀಸೆಡ್ ಬೀಡ್ಸಲ್ಲಿ ರೆಡಿ ಮಾಡಿ ಸ್ಟೋನ್ಸ್ ಹಾಕಿ ರೆಡಿ ಮಾಡಿರೋಂಥ ಮೋಪು. ಇದೆಲ್ಲ ಒರಿಜಿನಲ್ ಬರುತ್ತೆ. ಇದು ಬಂದು ಪರ್ಲೆಲ್ಲ ಒರಿಜಿನಲ್ ಬರುತ್ತೆ. ಇದು ರೂಬಿ ಬೀಡ್ಸ್. ಇವಾಗ ನಾನು ಇದನ್ನ ತಗೊಂಡು ಹೋಗಿದ್ದೀನಿ, ಬಟ್ ಸ್ಟೋನ್ ಬಿದ್ದೋಯ್ತು, ದೊಡ್ಡ ಸ್ಟೋನೇ ಬಿದ್ದೋಯ್ತು ಅನ್ಕೊಳ್ಳಿ, ಅವಾಗ ಅದೆಲ್ಲ ಹಾಕ್ಕೊಡ್ತೀವಿ ಮೇಡಮ್. ಅದೆಲ್ಲ ಫ್ರೀ ಸರ್ವಿಸ್ ಇರುತ್ತೆ. ಸ್ಟೋನ್ ಬಿದ್ದರೆ ಕಟ್ಟಾದರೆ ಅದೆಲ್ಲ ಫ್ರೀ ಸರ್ವಿಸ್ ಇರುತ್ತೆ. ಈ ಮೋಪ್ ಏನಾದ್ರು ಕಲರ್ ಫೇಡ್ ಆಯ್ತಂದ್ರೆ ಮಾತ್ರ ಚಾರ್ಜ್ ಆಗುತ್ತೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಫ್ರೀ ಸರ್ವಿಸ್ ಇರುತ್ತೆ. ಕಟ್ಟಾದರೆ ರೆಡಿ ಮಾಡ್ಕೊಡೋದೆಲ್ಲ ಇರುತ್ತೆ. ಇದು ಬಂದು ವೈಟು ಪರ್ಲಲ್ಲಿ ಮತ್ತು ರೂಬಿ ಬೀಡ್ಸಲ್ಲಿ ರೆಡಿ ಮಾಡಿರೋ ಅಂಥದ್ದು. ಇದು ಸರ್ವಿಸ್ ಫ್ರೀ ಅಂದರೆ ಎಷ್ಟು ದಿನ ಸರ್ವಿಸ್ ಕೊಡ್ತೀರಾ? 1 year 2 year ಅಂತನಾ ಅಥವಾ ಲೈಫ್ ಟೈಮಾ? ಲೈಫ್ ಟೈಮ್ ಇರುತ್ತೆ ಮೇಡಮ್. ಓಕೆ, ಸೊ ಇದೊಂದು ಅಡ್ವಾಂಟೇಜ್ ನಮಗೆ. ಹೌದು, ಅಂದರೆ ಕಲರ್ಗೆ ಮಾತ್ರ ಚಾರ್ಜ್ ಇರುತ್ತೆ ಅಷ್ಟೇ. ಕಟಿಂಗು ಬೀಡ್ಸ್ ಏನಾದ್ರು ಬಿದ್ದರೆ ಹಾಕ್ಕೊಡೋದು ಅದೆಲ್ಲ ಫ್ರೀ ಸರ್ವಿಸ್. 10 yearsವರೆಗೂ ನಿಮಗೆ ಎಷ್ಟು ವರ್ಷ ಯೂಸ್ ಮಾಡ್ತೀರಾ ನೀವು ಅಷ್ಟು ಸರಿ ಹಾಕ್ಕೊಂಡು ನಿಮಗೆ ಬೇಜಾರಾಗಿ ಚೇಂಜ್ ಮಾಡಿಸ್ಕೋಬೇಕಷ್ಟೇ. ಇದೆಲ್ಲ ಅದೇ ಥರ ಬರುತ್ತೆ. ಇದು ನೋಡಿ ಸಿಲ್ವರ್ ಎಲ್ಲ ಗೋಲ್ಡ್ ಮೋಪ್ಗಳೇ ಬಂದಿತ್ತು. ಇದು ಬಂದು ಸಿಲ್ವರ್ ಮೋಪ್ ಇದೆ. ಕಲರ್ ಸಿಲ್ವರ್ ಸ್ಟೋನ್. ಹೌದು, ಜರ್ಕನ್ ಸ್ಟೋನ್ ಗೋಲ್ಡೇ ಇರುತ್ತೆ. ಗೋಲ್ಡ್ ಬೇಸ್ ಬರುತ್ತೆ. ಗಂಗಾ ಜಮ್ ಗೋಲ್ಡ್ ಬೇಸಲ್ಲಿ ಬರುತ್ತೆ. ಇದು ಬಂದು ಸರೋಕಿ ಪರ್ಲ್ ಮತ್ತು ಇದು ಬಂದು ಕ್ರಿಸ್ಟಲ್ ಬೀಡ್ಸು, ಚಿಕ್ಕ ಚಿಕ್ಕದು ಕ್ರಿಸ್ಟಲ್ ಬೀಡ್ಸು. ಇದು ಅಷ್ಟೇ, ಅದಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದ್ರ ಥರ ಬರುತ್ತೆ. ಓಕೆ, ಸೊ ಇದು ಕೂಡ ತೈವಾನ್ ಕೋರಲ್? ಹಾಂ, ಇದೆಲ್ಲ ತೈವಾನ್ ಕೋರಲ್ಲೇನೆ ಮೇಡಮ್ ಇದು. ಓಕೆ, ಪೆಂಡೆಂಟ್ ಅಲ್ಲ ನಮ್ಮ ಸಂಕಲ್ಪ ಇಲ್ಲಿ ಬುಸ್ ಪೆಂಡೆಂಟ್. ಪರವಾಗಿಲ್ಲ, ನಾಗರ ಪೆಂಡೆಂಟೇ ಮೇಡಮ್. ನೀವೇನೇನೋ ಹೆಸರಿಕ್ಬೇಡಿ, ನಾಗರ ಪೆಂಡೆಂಟೇ ಅದು. ನಾಗರ ಕೊಡಿ ಅಂತಾನೆ ಕೇಳ್ತಾರೆ, ಬುಸ್ ಪೆಂಡೆಂಟ್ ಅಂತೆ. ಅದು ಎದ್ದು ಬಂದ್ಬಿಡ್ಬೇಕು ಅಲ್ಲಿಂದ ನಿಮ್ಮ ಸ್ಟೈಲ್ಗೆ. ಬುಸ್ ಪೆಂಡೆಂಟ್ ಅಂತ ಬುಸ್ ಪೆಂಡೆಂಟ್ ಸ್ಟಾಪ್. ಎಷ್ಟು ಮೇಡಮ್ ಪೆಂಡೆಂಟ್ ಅದು? ಇದು ಪೆಂಡೆಂಟ್ ಬಂದು ಮೇಡಮ್ ನಿಮಗೆ 4750 ಬರೀ ಪೆಂಡೆಂಟೇ ಆಗುತ್ತೆ. ನಿಮಗೆ ಇದು ಬೀಡ್ಸ್ ಕೋರಲ್ದು ಬಂದು ನಿಮಗೆ ರೆಡಿ ಮಾಡಿರೋದ್ರಲ್ಲಿ ಸೇರಿ 5700 ಆಗುತ್ತೆ. ಇದ್ರಲ್ಲಿ ಗೋಲ್ಡ್ ಬಾಲ್ಸು ಎಲ್ಲ ಸೇರಿ. ಹಾಂ, ಓಕೆ, 10,000 ಬರುತ್ತೆ. ಇದು ಬ್ಲ್ಯಾಕ್ ಬೀಡ್ಸು. ಇದು ಪೆಂಡೆಂಟು ರೆಡಿ ಮಾಡಿ ಹಾಕಿರೋದು. ನಿಮಗೆ ಬೇಡ ಅಂತ ಹೇಳಿದ್ರೆ ನಿಮಗೆ ಪೆಂಡೆಂಟ್ ಬೇಕಂದರೆ ಈ ಥರ ಫಿಶುಕ್ ಇರುತ್ತೆ ಬೀಡ್ಸಲ್ಲಿ. ನಿಮಗೆ ಈ ಕಲರ್ ಬೇಡ ಅಂದರೆ ಬೇರೆ ಕಲರ್ ಕೂಡ ಹಾಕೋಬೋದು. ಒಬ್ಬೊಬ್ರು ಬ್ಲ್ಯಾಕ್ ಹಾಕಲ್ಲ ಅಂತಾರಲ್ವ, ಅದರಿಂದ ಬೇರೆ ಕಲರ್ ಕೂಡ ಹಾಕೋಬೋದು. ಇಲ್ಲ ನಮಗೆ ಬ್ಲ್ಯಾಕೇ ಚೆನ್ನಾಗಿದೆ, ಈ ಪೆಂಡೆಂಟೇ ಇರಲಿ ಅಂದರೆ ಹಿಂಗೇನು ಕೂಡ ತೊಗೋಬೋದು. ನೀವು ಈ ಪೆಂಡೆಂಟ್ನ ನೀವು ಯಾವ ಬೀಡ್ಸಿಗಾದ್ರೂ ರೆಡಿ ಮಾಡ್ಕೊಂಡು ಹಾಕೋಬೋದು. ಯಾಕೆಂದರೆ ಈ ಥರ 3 ಹೂಕ್ಸ್ ಇರುತ್ತೆ. ಡಬಲ್ ಆದರೂ ಹಾಕ್ಬೋದು, ಸಿಂಗಲ್ ಚೈನ್ಗಾದ್ರೂ ಹಾಕ್ಬೋದು. 3 ಹೂಕ್ಸ್ ಬರುತ್ತೆ ಇದರಲ್ಲಿ. ಈ ಥರ ಡಾಲರ್ ರೆಡಿ ಮಾಡಿರೋದು. ಇದಂದರೆ ರೆಡಿನೇ ಮಾಡಿಸಿ ಇಟ್ಟಿರೋದು. ಗೋಲ್ಡ್ ಗುಂಡು ಹಾಕಿ ಸಿಂಪಲ್ಲಾಗಿ ಗೋಲ್ಡ್ ಡಾಲರ್ ಹಾಕಿರೋದು. ಇದೆಲ್ಲ ನಾರ್ಮಲ್ ನಿಮಗೆ ಪೆಂಡೆಂಟ್ ಅದು ಇಲ್ಲಿ ತೋರಿಸಿದ್ನಲ್ಲ, ಆ ಪೆಂಡೆಂಟ್ನ ಬೇಕಾದರೆ ನಿಮಗೆ ಇಲ್ಲ ಹಾಕ್ಕೊಳ್ಳೋ ಥರನಾದ್ರು ಹಾಕ್ಕೋಬೋದು. ಇಲ್ಲ ನಿಮ್ಮ ಹತ್ರ ಗೋಲ್ಡ್ ಪೆಂಡೆಂಟ್ ಇದೆ ಇದು ಮಾತ್ರ ಬೇಕಂತ ಹೇಳಿದ್ರೆ ಬರೀ ಇದನ್ನು ತೊಗೋಬೋದು. ಇದು ಸ್ಟೆಪ್ ಥರ ಬರುತ್ತೆ. ಇದೆಲ್ಲ ಕ್ರಿಸ್ಟಲ್ ಬೀಡ್ಸು ನಕಾಸ್ ಗುಂಡುಗಳಿಂದ ಮಾಡಿರೋದು ಮೇಡಮ್. ಓಕೆ, ತುಂಬ ಚೆನ್ನಾಗಿದೆ ಮ್ಯಾಮ್. ಡಿಸೈನ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಹಾಂ, ಇದೆಲ್ಲ ನಿಮಗೆ ಕ್ರಿಸ್ಟಲ್ ಬೀಡ್ಸಲ್ಲೂ ರೆಡಿ ಮಾಡಿಸ್ಕೋಬೋದು. ಬೇರೆ ನಿಮ್ಗೆ ಏನಾದರೂ ನಿಮ್ಮ ಐಡಿಯಾ ಪ್ರಕಾರ ಬೀಡ್ ಕಲರ್ ಬೀಡ್ಸು ಎಲ್ಲ ಮಿಕ್ಸಲ್ಲಿ ಮಾಡಿಸ್ಕೋತೀನಿ ಅಂದರೂ ಮಾಡಿಸ್ಕೋಬೋದು. ಕ್ರಿಸ್ಟಲ್ ಬೀಡ್ಸಲ್ಲಿ ಅಂದರೆ ಬೀಡ್ಸ್ ನಿಮ್ಮ ಹತ್ರನೇ ತಗೋಬೇಕಾ? ಬೀಡ್ಸ್ ಇರುತ್ತೆ. ಈ ಥರ ಬೀಡ್ಸು ಇರುತ್ತೆ, ಈ ಥರ ಬೀಡ್ಸು ಇರುತ್ತೆ. ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಯಾವಾಗಲೂ ತೊಗೊಂಡಿರೋದಿದ್ರು ಅದಕ್ಕೂ ರೆಡಿ ಮಾಡಿಕೊಡ್ತೀವಿ. ಗುಂಡುಗಳು ಬೇಕಂದರೆ ವೆರೈಟೀಸ್ ಇದೆ, ಗುಂಡುಗಳು ತೋರಿಸ್ತೀವಿ. ಓಕೆ ಮ್ಯಾಮ್, ಇದೊಂದು ಸ್ವಲ್ಪ ಹಾಕೊಂಡು ತೋರಿಸಿ. ತುಂಬ ಚೆನ್ನಾಗಿದೆ ಇದು. ಜಸ್ಟ್ ಒಂದು ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಅಷ್ಟು. ಡಬಲ್ ಸ್ಟೆಪ್ ಬರುತ್ತೆ. ಓಕೆ, ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಕಾಣಿಸ್ತಿದೆ, ಬಟ್ ಅಲ್ಲಿರೋದು ಗ್ರೀನ್ ಬಾಟ್ಲ್ ಗ್ರೀನ್ ಬರುತ್ತೆ. ನೆಕ್ಸ್ಟ್ ಮ್ಯಾಮ್ ರೆಡ್, ತುಂಬ ಚೆನ್ನಾಗಿದೆ ರೆಡ್ ಕಲರ್ ಕೂಡ. ಇದೆಲ್ಲ ಸೆಂಟ್ರಲ್ಲಿ ಅಲ್ಲಲ್ಲಿ ಗೋಲ್ಡ್ ಬಾಲ್ಸ್ ಹಾಕಿ ರೆಡಿ ಮಾಡಿರೋದು ಮೇಡಮ್. ಇದೆಲ್ಲ ನಕಾಸ್ ಗುಂಡು ಬರುತ್ತೆ. ಇದೆಲ್ಲ ಜೋಮಾಲೆ ಗುಂಡು ಬರುತ್ತೆ. ಇದು ನಕಾಸ್ ಡಿಸೈನ್ ಗುಂಡುಗಳು ಬರುತ್ತೆ. ಎಲ್ಲ ಮಿಕ್ಸ್ ಗುಂಡಲ್ಲಿ ಶಾರ್ಟಾಗಿ ರೆಡಿ ಮಾಡಿರೋ ಅಂಥದ್ದು. ಇದೆಲ್ಲ ಪೆಂಡೆಂಟ್ ಹಾಕೊಳ್ಳೋಕ್ಕೋಸ್ಕರನೇ ಒಂದೇ ಥರ ಗುಂಡ 2 ಹಾಕಿದ್ದೀವಿ. ನೀವು ಪೆಂಡೆಂಟ್ ಸೆಂಟ್ರಲ್ಲಿ ಹಾಕ್ಕೊಂಡಾಗ ನಿಮಗೆ ಆ ಕಡೆ ಈ ಕಡೆ ಗ್ಯಾಪ್ ಸಿಗುತ್ತೆ. ಒಂದು ಪೆಂಡೆಂಟ್ ಕೊಡಿ ಮೇಡಮ್, ಹಾಕಿ ನೋಡೋಣ ಒಂದು ಸ್ವಲ್ಪ. ನೋಡಿ ಈ ಥರ ಬರುತ್ತೆ. 3 ಉಕ್ಕಿರೋದು ತೊಗೊಂಡ್ರೆ ನಿಮ್ಗೆ ಬ್ಲ್ಯಾಕ್ ಬೀಡ್ಸಲ್ಲಿ ತೋರಿಸಿದ್ನಲ್ಲ ಈ ಥರನಾದ್ರು ವೇರ್ ಮಾಡ್ಕೋಬೋದು.
ಇಲ್ಲ ನೀವು ಸಿಂಗಲ್ ಹುಕ್ ಹಾಕ್ಕೊತೀನಿ ಅಂತ ಹೇಳಿದ್ರೆ ಈ ಥರ ಸಿಂಗಲ್ ಹುಕ್ಕು ಕೂಡ ಹಾಕ್ಕೋಬೋದು. ಆವಾಗ ನಿಮಗೆ ಆ ಕಡೆ ಈ ಕಡೆ ಡಿವೈಡಿಂಗ್ ಕರೆಕ್ಟಾಗಿ ಬರುತ್ತೆ. ಈ ಥರ ಸೆಂಟ್ರಲ್ ಕೂರೋದ್ರಿಂದ ಡಿವೈಡಿಂಗ್ ಕರೆಕ್ಟಾಗಿ ಬರುತ್ತೆ. ಪೆಂಡೆಂಟ್ ಕೂಡ ಹಾಕ್ಕೋಬೋದು. ಪೆಂಡೆಂಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಪೆಂಡೆಂಟ್ ಕೂಡ ಹಾಕ್ಕೋಬೋದು. ಬೇಡ ಅಂತ ಹೇಳಿದ್ರೆ ಪೆಂಡೆಂಟ್ ಕೂಡ ತೆಗಿಬೋದು. ಅದೇ ಥರ ಪರ್ಪಲ್ ಕಲರಲ್ಲಿ ಬೀಡ್ಸಲ್ಲಿ ರೆಡಿ ಮಾಡಿಸಿರೋ ಅಂಥದ್ದು ನೋಡಿ, ತುಂಬ ಚೆನ್ನಾಗಿದೆ. ಇದು ಎಷ್ಟಾಗುತ್ತೆ ಬೀಡ್ಸ್ ಪ್ರೈಸ್? ಇದು ಬೀಡ್ಸು ಪ್ರೈಸ್ ಬಂದು ಮೇಡಮ್ ನಿಮಗೆ 4100 ಆಗುತ್ತೆ. ಇದು ಅಷ್ಟೇ, ಇದು 5177 ರುಪೀಸ್ ಆಗುತ್ತೆ. ಇದು ಬರೀ ಬೀಡ್ಸು ಗುಂಡುಗಳಿಗೆ ಮಾತ್ರ. ಇದು ಡಾಲರ್ ನೀವು ಬೇಕಂದರೆ ವೇರ್ ಮಾಡ್ಬೋದು, ಬೇಡ ಅಂದರೆ ಡಾಲರ್ ಬೇಡ ಅಂದರೆ ತೆಗಿಬೋದು. ಇದು ಬಂದು ಅದೇ ಥರನೇ ಪರ್ಲಲ್ಲಿ ರೆಡಿ ಮಾಡಿಸಿರೋದು. ಇದೆಲ್ಲ ಸರೋಸ್ಕಿ ಪರ್ಲ? ಹಾಂ, ಇದೆಲ್ಲ ಸರೋಕಿ ಪರ್ಲ್ ಬಂದು ಇದು ಕ್ಯಾಪ್ ಹಾಕ್ಬಿಟ್ಟು ರೆಡಿ ಮಾಡಿಸಿರೋದು. ನಕಾಸ್ ಗುಂಡುಗಳಿದೆಲ್ಲ. ಲೋಟೋಸ್ ರೋಸ್ ಡಿಸೈನ್ ಬರುತ್ತೆ, ನಕಾಸ್ ಡಿಸೈನ್ ಬರುತ್ತೆ. ಇದೆಲ್ಲ ರೆಡಿ ಮಾಡಿಸಿರೋದು ಪರ್ಲೆಲ್ಲ. ಓಕೆ, ತುಂಬ ಚೆನ್ನಾಗಿ ಬೀಡ್ಸ್ ಹಾಕಿ ರೆಡಿ ಮಾಡಿದ್ದೀವಿ. ಓ, ಇದು ಸೇಮ್ ಅಲ್ಲೊಂದು ಪಿಂಕ್ ಇಲ್ಲಿ ಗ್ರೀನ್ ಇದೆ. ಹೌದು, ಇದು ಅದೇ ಥರನೇ. ಇದಕ್ಕೂ ಕೂಡ ನೀವು ಬೇಕಂತ ಹೇಳಿದ್ರೆ ಮೇಡಮ್ ಡಾಲರ್ ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಬೀಡ್ಸ್ನು ಸೇರಿಸಿ ಒಂದೇ ಡಾಲರಲ್ಲಿ ಬೇಕಂದರೆ ಹಾಕ್ಕೊಂಡು ನೀವು ವೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫಂಕ್ಷನ್ಗಳಿಗೆ ಹೋಗುವಾಗೆಲ್ಲ. ನೀವು ಹಾಕಿ ಅಷ್ಟೇ, ನಾನು ಬೇರೆ ತರಿಸ್ಕೊತೀನಿ. ರಾಮ್ ಪರಿವಾರ ಹಾಕ್ಬಿಟ್ಟು ಈ ಥರ ಮೇಡಮ್ ಇದೊಂದು ಸ್ವಲ್ಪ ಹಾಕ್ಕೊಳ್ಳಿ ನೀವು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಡಾಲರ್ ಕೂಡ ಹಾಕ್ಕೋಬೋದು. ನೆಕ್ಸ್ಟು ಮೇಡಮ್ ನೆಕ್ಸ್ಟು ಅಯೋಧ್ಯೆ ತೊಗೊಂಬಂದಿದ್ದೀವಿ ಮೇಡಮ್, ರಾಮ್ ಪರಿವಾರ್ ಡಾಲರ್. ತುಂಬ ಚೆನ್ನಾಗಿದೆ. ಇದು ಒರಿಜಿನಲ್ ಬೀಡ್ಸ್ ಬರುತ್ತೆ, ಒರಿಜಿನಲ್ ಪರ್ಲ್. ಇದು ನಾರ್ಮಲ್ ರೂಬಿ ಕ್ರಿಸ್ಟಲ್ ಬೀಡ್ಸ್. ಇದು ಬಂದು ಒರಿಜಿನಲ್ ಪರ್ಲ್ ಬರುತ್ತೆ. ಅದರಲ್ಲಿ ರೆಡ್ ಬೀಡ್ಸ್ ಜೊತೆಗೆ ಆ್ಯಂಟಿಕ್ ನಕಾಸ್ ಗುಂಡು, ತುಂಬ ಚೆನ್ನಾಗಿದೆ. ಆ್ಯಂಟಿಕಲ್ ನಕಾಸ್ ಗುಂಡು ಮತ್ತು ಸೆಂಟ್ರಲ್ಲಿ ಒಂದು ಡಿಫ್ರೆಂಟಾಗಿರಲಿ ಅಂತ ಹೇಳಿ ಸ್ಟೋನ್ ಗುಂಡು ಹಾಕ್ಸಿದ್ದೀವಿ. ರೂಬಿ ಸ್ಟೋನ್ ಗುಂಡಿದೆ. ಇದು ಕೂಡ ಸಿಲ್ವರೇನೆ, ಸ್ಟೋನು ಗ್ಯಾರಂಟಿ ಇರುತ್ತೆ. ಸ್ಟೋನ್ ಬಿದ್ರೂ ಬೇಕಂದರೆ ನಿಮಗೆ ಹಾಕಿ ಕೊಡ್ತೀವಿ. ಇದೆಲ್ಲ ಇದು ಲೋಟೋಸ್ ಡಿಸೈನ್ ಬರುತ್ತೆ. ನಕಾಸ್ ಗುಂಡುಗಳು ಹಾಕಿ ರೆಡಿ ಮಾಡಿರೋದು ರಾಮ್ ಪರಿವಾರ್ ಸರ. ಇದು ತುಂಬ ಚೆನ್ನಾಗಿದೆ ಮೇಡಮ್. ಇನ್ನೂ ಆ ಕಡೆನೂ ಇದೆ, ಮೇಲ್ಗಡೆ ಪೋರ್ಷನ್ ಕವರೇ ಮಾಡಿಲ್ಲ ನಾವು. ಡೀಟೇಲಿಂದ ನೋಡೋಣ. ಪೆಂಡೆಂಟ್ ಇದು ಚೆನ್ನಾಗಿದೆ. ಪೆಂಡೆಂಟ್ ಇದು ಪಟ್ಟಿ ರೆಡಿ ಮಾಡಿಸಿ ಡಾಲರ್ ಹಾಕಿರೋದು. ನಿಮಗೆ ಡಾಲರ್ ಬೇಡ ಅಂತ ಹೇಳಿದ್ರೆ ಚೇಂಜ್ ಮಾಡಿ ಕೂಡ ಕೊಡ್ಬೋದು. ಓ, ಇದಕ್ಕೆ ಮ್ಯಾಚಿಂಗ್ ಹಾಕ್ಬಿಟ್ಟಿದ್ದೀರಾ ಪಿಕಾಕ್? ಹೌದು, ಓಕೆ. ಇಲ್ಲಿ ಪಿಕಾಕ್ ಡಿಸೈನ್ ಇರೋದ್ರಿಂದ ಇಲ್ಲೂ ಪಿಕಾಕ್ ಹಾಕಿದ್ದೀವಿ. ಬ್ಲೂ ಒಂಥರ ಚೆನ್ನಾಗಿದೆ ಇದು ಕಲರ್. ಅಂದರೆ ಎಲ್ಲ ಪರ್ಲು ಗ್ರೀನಲ್ಲೂ ರೆಡ್ಡಲ್ಲೇ ಇರುತ್ತೆ ಮೇಡಮ್. ಬೇರೆ ಕಾಂಬಿನೇಷನ್ ಯಾವ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರನೂ ರೆಡಿ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿದೆ. ಯಾರು ತೊಗೊತಾರೆ ನೋಡಬೇಕು. ಇದು ಬಂದು ಯಾವುದು? ಇದು ಪ್ರೈಸ್ ಬಂದು ನಿಮಗೆ 5660 ಬೀಡ್ಸು ಪಟ್ಟಿ ಆಗುತ್ತೆ. ಡಾಲರ್ ಸಪ್ರೇಟು. ಡಾಲರ್ ಬಂದು ನಿಮಗೆ 4223 ರುಪೀಸ್ ಡಾಲರ್ ಆಗುತ್ತೆ. ಓಕೆ. ಇದು ಮೇಡಮ್ ಇದು ಜೇಡ್ ಸರ ಮೇಡಮ್. ಇದು ಬಂದು ಒರಿಜಿನಲ್ ಜೇಡ್ ಬರುತ್ತೆ ವಿತ್ ಗುಂಡುಗಳು ಬರುತ್ತೆ. ಅದ್ರ ಜೊತೆ ನೆಕ್ ಪೀಸ್ ಮಾತ್ರ, ನೆಕ್ಗೆ ಮಾತ್ರ ಬರುತ್ತೆ. ಇದು ಕೆಳಗಡೆ ಇರೋದೆಲ್ಲ ಒರಿಜಿನಲ್ ಬೀಡ್ಸ್ ಬರುತ್ತೆ. ಒರಿಜಿನಲ್ ಪರ್ಲ್ ಬರುತ್ತೆ. ಗೋಧಿ ಡಿಸೈನ್. ಅದು ನಿಮಗೆ ಫೋನಲ್ಲಿ ಬ್ಲ್ಯಾಕ್ ಥರ ಕಾಣಿಸುತ್ತೆ ವಿಡಿಯೋದಲ್ಲಿ. ಅದು ಬಂದು ಜೇಡ್ ಬರುತ್ತೆ. ಕುಂದನ್ ಬರುತ್ತೆ. ಅದು ಬಿಟ್ಟು ಬಂದು ಕುಂದನ್ ಬಿಟ್ಟು 3 ಬಿಟ್ಗಳು ಏನಿದೆಯೋ ಕುಂದನ್ನು, ಕೆಳಗಡೆದು ಒರಿಜಿನಲ್ ಪರ್ಲ್ ಬರುತ್ತೆ. ಹೈದ್ರಾಬಾದ್ ಪರ್ಲ್ ಅಂತಾರಲ್ಲ, ಒರಿಜಿನಲ್ ಪರ್ಲ್ ಬರುತ್ತೆ. ಅದೇ ರೈಸ್ ಪರ್ಲ್. ರೈಸ್ ಪರ್ಲ್ ಬರುತ್ತೆ. ಇದು ಬಂದು ನಿಮಗೆ ಲಕ್ಷ್ಮಿ ಬಿಟ್ಟು ಬಂದಿರುತ್ತೆ. ಇದು ಲಕ್ಷ್ಮಿ ಬಿಟ್ ಬರುತ್ತೆ. ಈ ಪೆಂಡೆಂಟ್ ಬಂದು ಮೇಡಮ್ ನಿಮಗೆ 4370 ರುಪೀಸ್ ಬರೀ ಪೆಂಡೆಂಟ್ ಇದೆ. ಬಿಟ್ಟಿಗೆ ಸಪ್ರೇಟ್ ಬರುತ್ತೆ. ಬಿಟ್ಟದು 3880 ಆಗುತ್ತೆ. ಇದು ಬಂದು ಕ್ರಿಸ್ಟಲ್ ಜೊತೆಗೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಜೊತೆಗೆ ಸರೋಕಿ ಪರ್ಲ್ ಹಾಕಿ ರೆಡಿ ಮಾಡಿರೋದು. ಓಕೆ, ತುಂಬ ಚೆನ್ನಾಗಿದೆ. ಇದನ್ನು ಚೆನ್ನಾಗಿದೆ. ಪೆಂಡೆಂಟ್ ಇದು ಕೋರಲಲ್ಲಿ ರೆಡಿ ಮಾಡಿ ಮಾಡೋ ಥರ ಕೆಳಗಡೆ ಬೀಡ್ಸ್ ಅದಕ್ಕೆ ಏನು ಸೂಟ್ ಆಗುತ್ತೋ ಅದೇ ಪೆಂಡೆಂಟ್ ಇಟ್ಟೆ ರೆಡಿ ಮಾಡಿಸಿರೋದು ಮೇಡಮ್. ಇದು ಬಂದು ಒರಿಜಿನಲ್ ಹೈದ್ರಾಬಾದ್ ಪರ್ಲ್ ಬರುತ್ತೆ. ಇದು ಬಂದು ನಾರ್ಮಲ್ ತೈವಾನ್ ಕೋರಲ್ ಬರುತ್ತೆ. ಆ ಕೋರಲಲ್ಲಿ ರೆಡಿ ಮಾಡಿಸಿರೋದು. ಇದು ಬಂದು ನಿಮಗೆ 4960 ಡಾಲರ್ ಬರುತ್ತೆ. ಇದು ಸೆಟ್ ಬಂದು ನಿಮಗೆ 8866 ಆಗುತ್ತೆ. ಬೀಡ್ಸು ಮತ್ತು ಮೋಪು 6 ಮೋಪ್ಸು ಮತ್ತು ಬೀಡ್ಸು. ಓಕೆ ಓಕೆ. ನೆಕ್ಸ್ಟ್ ಇದು ನೆಕ್ಸ್ಟ್ ಇಲ್ಲಿ ತೋರಿಸೋದಲ್ಲ ಚಿಕ್ಕದು, ಅದರಲ್ಲೇ ದಪ್ಪ ಬೀಡ್ಸ್ ಹಾಕಿ ರೆಡಿ ಮಾಡಿಸಿರೋದು. ಇದು ತುಂಬ ಚೆನ್ನಾಗಿದೆ.
ಓ ಮಿಡಲಲ್ಲಿ ಪಿಂಕ್ ಇದೆ ಬಟ್ ಅಲ್ಲಿ ಹಾಂ ಕಾಣಿಸ್ತಾ ಇಲ್ಲ ಅಷ್ಟೇ. ಇವಾಗ ಕಾಣಿಸ್ತಾ ಇದೆ ಪಿಂಕ್. ಕ್ರಿಸ್ಟಲ್ ಹಾಕಿದ್ದೀವಿ ಸೆಂಟ್ರಲ್ಲಿ, ಡಿಫ್ರೆಂಟಾಗಿ ಕಾಣುತ್ತೆ ಅಂತೇಳಿ ಲಕ್ಷ್ಮಿ ಪೆಂಡೆಂಟ್ ಹಾಕಿದ್ದೀವಿ. ಮತ್ತು ಪಿಕಾಪ್ ಮೋಪ್ಗಳಿದೆ. ನೆಕ್ಸ್ಟ್ ಲಕ್ಷ್ಮಿ ಡಾಲರ್ ಬರುತ್ತೆ, ಗ್ರೀನ್ ಮತ್ತು ವಿತ್ ಪಿಂಕ್ ಕಲರ್ ಬೀಡ್ಸಲ್ಲಿ ಕೆಳಗಡೆ ಹಾಕಿರೋದು. ಇದು ಬಂದು ಗೋಲ್ಡಲ್ಲೆಲ್ಲ ಬರುತ್ತಲ್ಲ ಪಟ್ಟಿ, ಆ ಥರ ಬರುತ್ತೆ. ರೈಸ್ ಪರ್ಲು ಬರುತ್ತೆ, ರೌಂಡ್ ಪರ್ಲು, ಎಲ್ಲ ಪರ್ಲು ಮಿಕ್ಸಲ್ಲಿ ಬಂದಿರುತ್ತೆ ಒಂದೊಂದು ಸಾರಿ. ಇದು ಬಂದು ನಿಮಗೆ ಮಾಮೂಲಿ ಮೋಪ್, ರೂಬಿ ಮೋಪ್ಗಳು ಬರುತ್ತೆ, ಚಿಕ್ಕ ಚಿಕ್ಕ ಬಿಟ್ಗಳು ಬರುತ್ತೆ. ಆ ಬಿಟ್ಟಲ್ಲಿ ಸುತ್ತಿಸಿರೋದು ಇದು. ಓಕೆ ಪೆಂಡೆಂಟ್ ಎಷ್ಟಾಗುತ್ತೆ? ಇದು ಪೆಂಡೆಂಟ್ ಬಂದು ಮೇಡಮ್ ನಿಮಗೆ 9000 ಆಗುತ್ತೆ ಪೆಂಡೆಂಟು. ಇದು ರೆಡಿ ಬೀಡ್ಸ್ಗಳೆಲ್ಲ ಬಂದು ಒರಿಜಿನಲ್ ಪರ್ಲ್ ಇರೋದ್ರಿಂದ ನಿಮಗೆ 5960 ರುಪೀಸ್ ಆಗುತ್ತೆ. ಓಕೆ ಸೊ ಒಟ್ಟು ನಮಗೆ 13,000 ಆಗುತ್ತೆ. 13,000 ರುಪೀಸ್ ಆಗುತ್ತೆ. ಓಕೆ ಸಿಂಪಲಾಗಿ ಶಾರ್ಟಾಗಿ ಕೇಳ್ತಾರಲ್ವ ಮಕ್ಳಿಗೆ ಮುತ್ತಿನ ಸರ ಒರಿಜಿನಲ್ ಬೇಕು ಅಂತೇಳಿ, ಇದು ಬಂದು ನಿಮಗೆ ಕುಂದನ್ ಬರುತ್ತೆ, ಜಾಡು ಕುಂದನ್ ಪೆಂಡೆಂಟ್ ಬರುತ್ತೆ. ಓ ನೈಸ್, ತುಂಬ ಚೆನ್ನಾಗಿದೆ ಇದು. ನೀವು ಇದನ್ನು ನಾರ್ಮಲ್ ಚೈನಿಗೆ ಕೂಡ ಹಾಕ್ಕೋಬೋದು, ಪ್ಲೈನಾಗಿ ಕೂಡ ಹಾಕ್ಕೋಬೋದು. ಓಕೆ ಎಷ್ಟು ಜಾಡು ಕುಂದನ್ ಆಗುತ್ತೆ. ಇದು ಬಂದು ಮೇಡಮ್ ನಿಮಗೆ ಪರ್ಲು ಸುತ್ತಿಸಿರೋದೆಲ್ಲ ಸೇರಿ ಮೇಡಮ್ ನಿಮಗೆ ಡಾಲರ್ ವಿತ್ ಡಾಲರ್ ಜೊತೆಗೆ 3410 ರುಪೀಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಮ್ಯಾಮ್ ಇದು ಅಷ್ಟೇ ಜಾಡು ಕುಂದಂದು. ಇದು ರೆಡ್ ಇತ್ತು, ಇದು ರೆಡ್ ಗ್ರೀನ್ ಮಿಕ್ಸ್ ಇದೆ. ಕೆಳಗಡೆ ಪಂಕಿ ಬೀಡ್ಸ್ ಹಾಕಿರೋದು, ಪಂಪ್ಕಿನ್ ಬೀಡ್ಸ್ ವಿತ್ ಒರಿಜಿನಲ್ ಪರ್ಲ್ ಹಾಕಿರೋದು. ಇದು ಬಂದು ನಿಮಗೆ ಇದು ಒರಿಜಿನಲ್ ಪರ್ಲ್ ಬರುತ್ತೆ, ಇದು ಬೀಡ್ಸ್ ಬರುತ್ತೆ, ಕ್ರಿಸ್ಟಲ್ ಬೀಡ್ಸ್ ಏನೇ ಬಿಗ್ ಸೈಜ್ ಬರುತ್ತೆ. ಇದು ಕ್ರಿಸ್ಟಲ್ ಅಲ್ಲ ಅನ್ಸುತ್ತೆ, ಇದು ಒರಿಜಿನಲ್ ಬೀಡ್ಸ್. ಇದು ಒರಿಜಿನಲ್ ಬೀಡ್ಸು. ಮ್ಯಾಮ್ ಎಷ್ಟಾಗುತ್ತೆ ಪ್ರೈಸು? ಇದು ಪ್ರೈಸ್ ಬಂದು ಮೇಡಮ್ 5227 ರುಪೀಸ್ ಆಗುತ್ತೆ. ಓಕೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಬಂದು ನಿಮಗೆ ಜಾಡು ಕುಂದನ್ ಪೆಂಡೆಂಟೇ ಬರೋದು. ಇದು ಜಾಡು ಕುಂದನೆ, ಅದರ ಮಲ್ಟಿ ಕಲರ್ ಇದೆ. ಆವಾಗಲೇ ತೋರಿಸಿದ್ದು ಬಂದು ರೂಬಿ ಇತ್ತು, ಇದರಲ್ಲಿ ರೂಬಿ, ಗ್ರೀನ್, ವೈಟ್ ಎಲ್ಲ ಇದೆ. ನೀವು ಬೇರೆ ಚೈನ್ಗೂ ಯೂಸ್ ಮಾಡ್ಬೋದು, ನಾರ್ಮಲಾಗಿ ಇದು ಪರ್ಲಿಗೂ ಯೂಸ್ ಮಾಡ್ಕೋಬೋದು. ಓಕೆ ನೆಕ್ಸ್ಟು ಇದು ಬಂದ್ಬಿಟ್ಟು ಮೋಸನೈಟ್ ಅಲ್ವಾ? ಹಾಂ, ಇದು ಬಂದು ವಿಕ್ಟೋರಿಯನ್ ಪೆಂಡೆಂಟ್. ಮೋಸನೈಟ್ ವಿಕ್ಟೋರಿಯನ್, ಇದು ಮೋಸನೈಟ್ ವಿಕ್ಟೋರಿಯನ್ ಮಿಕ್ಸ್ ಇದೆ. ಇದು ಬೀಚ್ ಬಂದ್ಬಿಟ್ಟು ಆನಿಕ್ಸ್ ಬೀಚ್ ವಿತ್ ಪರ್ಲ್, ತುಂಬ ಚೆನ್ನಾಗಿದೆ ಇದು ಕೂಡ. ಎಷ್ಟಾಗುತ್ತೆ ಮ್ಯಾಮ್? ಇದು ಬಂದು ಮೇಡಮ್ ನಿಮಗೆ 6880 ರುಪೀಸ್ ಆಗುತ್ತೆ. ನೈಸ್, ಒರಿಜಿನಲ್ ಪರ್ಲ್. ಇದು ಒರಿಜಿನಲ್ ಪರ್ಲಲ್ಲಿ ಸಿಲ್ವರ್ ಕಂಬಿದಲ್ಲಿ ಸುತ್ತಿಸಿರೋದು. ಇದು ನಾರ್ಮಲ್ ಚೈನು, ಮುತ್ತಿನ ಸರ ನಾರ್ಮಲಾಗಿ ಡಾಲರ್ ಎಲ್ಲ ಮೋಪು ಗೀಪು ಏನು ಬೇಡ, ನಮ್ಗೆ ಸಿಂಗಲ್ ಇನ್ನೊಂದು ಮುತ್ತಿನ ಸರ ಅಂತ ಹೇಳ್ತಾರಲ್ಲ ಆ ಥರ ರೆಡಿ ಮಾಡಿಸಿರೋದು. ರೈಲ್ಸ್ ಪರ್ಲ್ ಬರುತ್ತೆ ಇದು. ಇದು ಬಂದು 2880 ರುಪೀಸ್ ಆಗುತ್ತೆ. ಇದು ಅದೇ ಥರನೇ ಡಬಲ್ ಲೈನ್ ರೆಡಿ ಮಾಡಿಸಿರೋದು. ಇದು ರೌಂಡ್ ಬಾಲ್ಸ್ ಬರುತ್ತೆ. ಇದಕ್ಕೆ ನೀವು ಪೆಂಡೆಂಟ್ ಬೇಕಂದರೆ ನಮ್ಮ ಹತ್ರ ಪೆಂಡೆಂಟ್ಸ್ಗಳು ವೆರೈಟೀಸ್ ಇದೆ, ಪೆಂಡೆಂಟ್ ಕೂಡ ನೀವು ಹಾಕೋಬೋದು. ಇದು ಮ್ಯಾಮ್ ಇದೇನಿದು ಏನು ಬೀಚ್? ಇದು ಕೋರಲ್ ಅಲ್ವಾ? ಇದು ಪಿಂಕ್ ಕೋರಲ್. ಪಿಂಕ್ ಕೋರಲ್ ಅದು. ಓಕೆ ಹಾಂ, ಇದನ್ನು ಸುತ್ತಿಸಿದರೆ ಇದು ಎಷ್ಟಾಗುತ್ತೆ ಮ್ಯಾಮ್ ಪ್ರೈಸು? ಇದು ಶಾರ್ಟ್ ಬರುತ್ತೆ ಮೇಡಮ್, 18 ಇಂಚಸ್ ಅಷ್ಟೇ ಬರುತ್ತೆ. ಇದು 2600 ರುಪೀಸ್ ಆಗುತ್ತೆ. ಇದು 2600. ಹಾಂ, ಅದೇ ಪರ್ಲಲ್ಲೇನೆ ರೆಡಿ ಮಾಡಿಸಿರೋದು, ಸೆಂಟ್ರಲ್ಲಿ ಡಿಸೈನ್ ಬೇರೆ ಹಾಕ್ಸಿರೋದು ಮೇಡಮ್. ಇದು ಕ್ಯಾಪ್ ಹಾಕಿ ನಿಮಗೆ ರೂಬಿ ಬೀಡ್ಸಲ್ಲಿ ರೆಡಿ ಮಾಡಿಸಿರೋದು. ಇದು ಶಾರ್ಟೇ ಬರುತ್ತೆ, ಇದು 18 ಇಂಚಸ್ಸೇ ಬರುತ್ತೆ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಜಸ್ಟ್ ಕೈಯಲ್ಲಿ ಇಟ್ಕೊಳ್ಳಿ ಸರ್. ನೈಸ್, ತುಂಬ ಚೆನ್ನಾಗಿದೆ ಇದು. ಎಷ್ಟಾಗುತ್ತೆ ಮ್ಯಾಮ್ ಪ್ರೈಸ್? 2650 ಆಗುತ್ತೆ ಇದು. ಓಕೆ ವಿತ್ ಬ್ಯಾಕ್ ಚೈನ್ ಬರುತ್ತೆ. ನೀವು ಲಿಂಕ್ಸ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಬೇಕಂದರೆ ಮಾಡ್ಕೋಬೋದು. ಓಕೆ ಬ್ಯಾಕ್ ಚೈನ್ ವಿತ್ ಬ್ಯಾಕ್ ಚೈನ್. ಓಕೆ ಓಕೆ ಸೊ ಇದೆಷ್ಟಾಗುತ್ತೆ ಮ್ಯಾಮ್ ಚೈನ್? ನೆಕ್ಸ್ಟ್ ಇದು ಚೈನ್ ಬಂದು ಮೇಡಮ್ ಇದು ತೈವಾನ್ ಕೋರಲ್ಲೇ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ. ಅದ್ರ ಜೊತೆ ಕ್ರಿಸ್ಟಲ್ ಲೈಟ್ ಕಲರ್ ಗ್ರೀನ್ ಕಲರ್ ಹಾಕಿದ್ದೀವಿ. 2170 ರುಪೀಸ್ ಆಗುತ್ತೆ ಇದು ಚೈನ್ ಮಧ್ಯೆ ಹಾಕ್ಕೊಳ್ಳೋಕ್ಕೆ. ಓಕೆ ಇದು ಬ್ಲ್ಯಾಕ್ ಬೀಡ್ಸಲ್ಲಿ ಮುಡಿಯಲ್ಲಿ ಮಾಡಿಸಿರೋದು. ಇದು ಮುಡಿ ಬಿಟ್ ಜೊತೆಗೆ ಬ್ಲ್ಯಾಕ್ ಬೀಡ್ಸ್ ಕಲರ್ ಬೀಡ್ಸಿಗೆ ಇದು ಹಾಕಿರೋದು, ಕ್ಯಾಪ್ ಹಾಕಿ ಸುತ್ತಿಸಿರೋದು. ಇದು 18 ಇಂಚಸ್ಸೇ ಬರುತ್ತೆ. ಇದು ಬಂದು ನಿಮಗೆ 3883 ರುಪೀಸ್ ಆಗುತ್ತೆ. ಇದು ಶಾರ್ಟೇ ಬರುತ್ತೆ. ಓಕೆ ಇದು ತುಂಬ ಚೆನ್ನಾಗಿದೆ, ಸಿಂಪಲ್. ಇದು ಪರ್ಲ್ ವಿತ್ ಚೈನ್ ಜೊತೆಗೆ ರೆಡಿ ಮಾಡಿಸಿರೋದು, ವಿತ್ ಸೀಸೈಡ್ ಮೋಪು ಸಿಂಪಲ್ಲಾಗಿ ಶರ್ಟಾಗಿ ಹಾಕ್ಕೊಳ್ಳೋ ಅಂಥದ್ದು. ಇದು 24 ಇಂಚಸ್ ಬರುತ್ತೆ. 2825 ರುಪೀಸ್ ಆಗುತ್ತೆ. ಇದು 24 ಇಂಚಸ್ ಇರೋದ್ರಿಂದ ನಿಮಗೆ ಲೆಂತಿಯಾಗಿ ಕಾಣಿಸುತ್ತೆ. ಸೀಸೈಡ್ ಹಂಗೆ ಹಾಕ್ಕೊಳ್ಳೋದು, ಬ್ಯಾಕ್ ಚೈನ್ ಏನಿಲ್ಲ, ಹಂಗೆ ಆಗುತ್ತೆ. 24 ಇಂಚಸ್ ಇದೆಯಲ್ಲ, ಬ್ಯಾಕ್ ಚೈನ್ ಏನು ಬೇಕಾಗಲ್ಲ ಇದಕ್ಕೆ, ಅದೇ ಥರನೇ ಹಾಕ್ಕೊಳ್ಳೋದು. ಹೌದು, ಇದು ಬಂದು ಸೀಸಡ್ ಸ್ಟೋನ್ಸು, ಒರಿಜಿನಲ್ ಪರ್ಲ್ ಮತ್ತು ಗ್ರೀನ್ ಬೀಡ್ಸ್. ಇದು ಓಕೆ ಪಂಪ್ಕಿನ್ ಬೀಡ್ಸ್ ಅಲ್ಲ? ಹಾಂ, ಇದೆಲ್ಲ ಪಂಪ್ಕಿನ್ ಬೀಡ್ಸು ಮೇಡಮ್. ಪಂಪ್ಕಿನ್ ವಿತ್ ಸರೋಸ್ಕಿ. ಹಾಂ, ವಿತ್ ಕ್ಯಾಪ್ ಇದೆ. ಓಕೆ ತುಂಬ ಚೆನ್ನಾಗಿದೆ ಇದು. ಮೇಲೆ ನಕಾಸ್ ಗುಂಡುಗಳು ಕೂಡ ಇದೆ ಇದರಲ್ಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹರೇದ್ ಮೇಡಮ್ ಇದು ಸೀಸಡ್ ಮೋಪು.
ಒಂದು ಸ್ವಲ್ಪ ಕೆಳಗೆ. ನನ್ನ ಫೋನ್ ಏನಾಯ್ತು ಅಂತ ಗೊತ್ತಿಲ್ಲ, ಬ್ಲ್ಯಾಕ್ ಕಾಣಿಸ್ತಾ ಇದೆ ನನಗೆ. ಇಲ್ಲ ಮೇಡಮ್, ಅದು ಡಾರ್ಕ್ ಗ್ರೀನ್ ಇದೆ, ಬಾಟ್ಲ್ ಗ್ರೀನ್ ಇದೆಯಲ್ಲ ನಿಮ್ಮ ಫೋನಲ್ಲಿ ಹಂಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಹಾಕಿದ್ರೆ ಅಂತೂ. ಪಿಂಕ್ ಸ್ಯಾರಿ ಮೇಲೆ ಹಾಕೊಂಡ್ಬಿಟ್ರೆ ಅಷ್ಟೇ ಇದ್ರೆ White. ಅಷ್ಟು ಚೆನ್ನಾಗಿದೆ. ನೈಸ್. ಎಷ್ಟಾಗುತ್ತೆ? ಸೊ ಥ್ಯಾಂಕ್ ಯು ವೆರಿ ಮಚ್, ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದೀರಾ ನಮಗೆ. ಇನ್ನೂ ಏನಾದರೂ ಹೇಳಬೇಕಾ ಮ್ಯಾಮ್? ಹೌದು ಮ್ಯಾಮ್, ಇವತ್ತು ನಿಮಗೋಸ್ಕರ ಎಲ್ಲ ತೋರಿಸ್ಕೊಟ್ಟಿದ್ದೀವಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಇದು ಬಂದು 15,490 ರುಪೀಸ್ ಆಗುತ್ತೆ ಮೇಡಮ್. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಓಕೆ, ಸೊ ನೆಕ್ಸ್ಟ್ ಜೋಮಾಲೆ ಗುಂಡು, ನಕಾಸ್ ಡಿಸೈನಲ್ಲಿ ಜೋಮಾಲೆ ಗುಂಡು. ಇದು ಬಂದು ನಿಮಗೆ ಮುಂಚೆ ಎಲ್ಲ ಥ್ರೆಡ್ಡಲ್ಲಿ ಬರ್ತಾ ಇತ್ತು. ಥ್ರೆಡ್ಡಲ್ಲಿ ಎಣಿಸ್ಬಿಟ್ಟು ಜೋಮಾಲೆ ಗುಂಡುಗಳನ್ನ ನಕಾಸ್ ಡಿಸೈನಲ್ಲಿ ಹಾಕ್ತಾ ಇದ್ವಿ. ಇವಾಗ ಅದೇ ಥರನೇ ನಿಮಗೆ ಬಾಲ್ ಜೊತೆಗೆ ಇದು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದೆಲ್ಲ ಬಾಲ್ಸ್ ಬರುತ್ತೆ. ಓಕೆ, ವೆಲ್ವೆಟ್ ಬಾಲ್ಸು. ಆ ವೆಲ್ವೆಟ್ ಬಾಲ್ಸಲ್ಲೇ ನಿಮಗೆ ಜೋಮಾಲೆ ಗುಂಡಿನ ಸರ 18 ಇಂಚಸ್ ನಾಗರ ಪೆಂಡೆಂಟು, ಯಾವ್ದಾದ್ರು ಸಿಂಗಲ್ ಪೆಂಡೆಂಟ್ ಹಾಕ್ಕೊಳ್ಳೋ ಥರ ರೆಡಿ ಮಾಡಿಸಿರೋದು. ನಿಮ್ಗೆ ಯಾವ ಪೆಂಡೆಂಟ್ ಕೂಡ ಬೇಕಂದ್ರೂ ಹಾಕ್ಕೋಬೋದು. ಇದಕ್ಕೂ ಹಾಕೋಬೋದು, ಇದಕ್ಕೂ ಹಾಕ್ಕೋಬೋದು. ಓಕೆ, ತುಂಬ ಚೆನ್ನಾಗಿದೆ. ಇದು ಎಷ್ಟಾಗುತ್ತೆ ಮ್ಯಾಮ್? ಇದು ಬಂದು ಮೇಡಮ್ ನಿಮಗೆ 2,820 ರುಪೀಸ್ ಇದಾಗುತ್ತೆ. ಇದು ಬಂದು ನಿಮಗೆ 6,030 ರುಪೀಸ್ ಆಗುತ್ತೆ. ಈ ಗುಂಡು ಇದರಲ್ಲಿ ಗುಂಡು ಕಮ್ಮಿ ಇದೆ, ಇದರಲ್ಲಿ ಗುಂಡು ಜಾಸ್ತಿ ಇದೆ, ನಕಾಸ್ ಡಿಸೈನ್ ಗುಂಡು ಜಾಸ್ತಿ ಇದೆ. ಇದು ಹೆಣ್ಸಿರೋದು, ಇದು ಬಂದು ಬಾಲ್ಸ್ ಹಾಕಿರೋದು, ಅದರಿಂದ ಡಿಫ್ರೆನ್ಸ್ ಬರುತ್ತೆ. ಓಕೆ, ಸೊ ಇಲ್ಲೂ ಕೂಡ ಇದು ನಾರ್ಮಲ್ ಗುಂಡಿನ ಡಿಫ್ರೆಂಟ್ ಗುಂಡಿನ ಸರಗಳು. ಇದು ಬಂದು ಗೋಧಿ ಡಿಸೈನ್ ಗುಂಡಿನ ಸರ ಬರುತ್ತೆ. ಸೆಂಟ್ರಲ್ಲಿ ಸ್ಟೋನ್ ಇರೋ ಅಂಥದ್ದು ನಕಾಸ್ ಗುಂಡು ಬರುತ್ತೆ. ಇದು ವಿತ್ ಬ್ಯಾಕ್ ಚೈನ್ ಬರುತ್ತೆ. ನಿಮ್ಗೆ ಇದಕ್ಕೆ ಬೇಕಂತ ಹೇಳಿದ್ರೆ ಮೇಡಮ್ ಡಾಲರ್ ಕೂಡ ಹಾಕ್ಕೋಬೋದು. ಸೆಂಟ್ರಲ್ ಗ್ಯಾಪ್ ಸಿಗುತ್ತೆ ಒಂದೊಂದು ಗುಂಡು ಮಧ್ಯ, ಅಲ್ಲಿ ಡಾಲರ್ ಕೂಡ ನೀವು ಹಾಕ್ಕೋಬೋದು. ಓಕೆ, ತುಂಬ ಚೆನ್ನಾಗಿದೆ. ಇದು ಕೂಡ ನೈಸ್. ಇದು ಬಂದು ನಿಮಗೆ ಬರೀ ಚೈನ್ ಬಂದು 11,510 ರುಪೀಸ್ ಆಗುತ್ತೆ. ಇದು ಮಾತ್ರ? ಇದು ಮಾತ್ರ. ಎಷ್ಟಿದೆ ಮೇಡಮ್ ಇದು? ವೆಯ್ಟ್ ಬಂದು 42 ಗ್ರಾಮ್ಸ್ ಇದೆ. 42 ಗ್ರಾಮ್ಸು 170 ಮಿಲಿ ಇದೆ. ಇದು 42 ಗ್ರಾಮ್ಸ್ ಇದೆ. ಹೌದು, ತುಂಬ ಚೆನ್ನಾಗಿದೆ. ಇದು ಬಂದು ಗುಂಡಿನ ಸರ. ಗುಂಡಿನ ಸರಕ್ಕೆ ನಾವು ಇಲ್ಲಿ ಗ್ಯಾಪ್ ಇಟ್ಟಿದ್ದೀವಿ ಮೇಡಮ್. ನಿಮಗೆ ಡಾಲರ್ ಬೇಕಂದರೆ ನೀವು ಡಾಲರ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಡಾಲರ್ ಬೇಡ ಅಂತ ಹೇಳಿದ್ರೆ ಮೋಪ್ ಕೂಡ ಹಾಕ್ಕೋಬೋದು. ಬ್ಯಾಕ್ ಚೈನ್ ಜೊತೆಗೆ ಬರುತ್ತೆ. ಇದು ಓಕೆ, ಬ್ಯಾಕ್ ಸೈಡಲ್ಲಿ ನಿಮಗೆ ಅವಲಕ್ಕಿ ಡಿಸೈನ್ ಚೈನ್ ಹಾಕಿದ್ದಾರೆ. ಇದು ಗುಂಡಿನ ಸರ ಬರುತ್ತೆ. ಇದು 24 ಇಂಚಸ್ ಹಾಕೋಬೋದು. ಎಷ್ಟಾಗುತ್ತೆ ಮ್ಯಾಮ್ ಇದು ಪ್ರೈಸ್? ಇದು ಪ್ರೈಸ್ ಬಂದು ಮೇಡಮ್ ನಿಮಗೆ 6,455 ರುಪೀಸ್ ಆಗುತ್ತೆ. 23 ಗ್ರಾಮ್ಸ್ ಬರುತ್ತೆ. ಇದು ನಿಮಗೆ ಡಾಲರ್ ಬೇಕಂದರೆ ಇಲ್ಲಿ ಡಾಲರ್ ಹಾಕೊಳ್ಳೋಕೆ ಜಾಗ ಬಿಟ್ಟಿದ್ದೀವಿ. ಡಾಲರ್ ಬೇಡ ಅಂದರೆ ಸಿಂಗಲ್ ಮೋಪ್ ಕೂಡ ನೀವು ಹಾಕ್ಕೋಬೋದು. ಓಕೆ ಮ್ಯಾಮ್, ನನಗೊಂದು ಡೌಟು. ಇಲ್ಲಿ ಸುಂಕದಕಟ್ಟೆಯಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ? ತುಂಬ ಜನ ಗೊತ್ತಿಲ್ಲ ಇಲ್ಲಿ ಅಡ್ರೆಸ್ ಎಲ್ಲಿ ಅಂತ. ತುಂಬ ಈಸಿ ಮೇಡಮ್ ಅಡ್ರೆಸ್ಸು. ನಿಮಗೆ ತಾವರೆಕೆರೆ ರೂಟಿಂದ ಬಂದರೆ ನಿಮಗೆ ಆ ಕಡೆಯಿಂದ ಬರೋವಾಗ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಮೇಡಮ್. ತಾವರೆಕೆರೆ ರೂಟಿಂದ ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಸುಂಕದಕಟ್ಟೆ ಮಾರ್ಕೆಟ್ ಒಳಗಡೆಗೆ ಹೋಗೋಕ್ಕೆ ರೋಡ್ ಇದೆ, ಒಂದು ಚಿಕ್ಕ ರೋಡ್ ಪಕ್ಕದ್ದೇನೆ ನಮ್ಮ ಬಿಲ್ಡಿಂಗ್ ಇರೋದು. ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ಕೆಳಗಡೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಅಂಗಡಿ ಸಿಗುತ್ತೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೇ ನಮ್ಮ ಶಾಪ್ ಇರೋದು. ಮತ್ತು ನಿಮಗೆ ಮೆಜೆಸ್ಟಿಕ್ ಕಡೆಯಿಂದ ಬಂದರೆ ನಿಮಗೆ ಗೀತಾ ಫ್ಯಾನ್ಸಿ ಸ್ಟೋರಿಂದ ಆಪೋಸಿಟ್ ಸಿಗುತ್ತೆ. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಕತ್ತೆತ್ ನೋಡಿದ್ರೆ ಸಾಕು ಮೇಡಮ್, ಅಂಗಡಿ ದೊಡ್ಡದಾಗಿ ಬೋರ್ಡ್ ಹಾಕ್ಸಿದೀವಿ, ಅಲ್ಲೇ ಸಿಗುತ್ತೆ. ತಾವರೆಕೆರೆಯಿಂದ ಬಂದರೆ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಮತ್ತೆ ನಿಮಗೆ ಮಾರ್ಕೆಟ್ ಕಡೆಯಿಂದ ಮೆಜೆಸ್ಟಿಕ್ ಕಡೆಯಿಂದ ಬಂದರೆ ರೈಟ್ ಸೈಡಿಗೆ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ ಅಂಗಡಿ ಸಿಗುತ್ತೆ. ಕೆಳಗಡೆ ಇರೋದು ಆರ್ಟಿಫಿಷಿಯಲ್ ಅಂಗಡಿ, ಓಕೆ. ಮೇಲ್ಗಡೆ ಫಸ್ಟ್ ಫ್ಲೋರೇನೆ ನಮ್ದು ಬರುತ್ತೆ. ಸೊ ನಮ್ದು ಕೆಳಗಡೆ ಅಂತ ಅನ್ಕೋಬೇಡಿ, ನಮ್ದು ಇರೋದು ಫಸ್ಟ್ ಫ್ಲೋರಲ್ಲಿ ಅಂಗಡಿ ಇರೋದು. ಕನ್ಫ್ಯೂಸ್ ಆಗಬೇಡಿ, ದೊಡ್ಡದಾಗಿ ಬೋಲ್ಡ್ ಹಾಕಿದ್ದೀವಿ ಸಂಕಲ್ಪ ಅಂತ ಹೇಳಿ. ಓಕೆ, ಇದೆಷ್ಟಾಗುತ್ತೆ ಮ್ಯಾಮ್? ಇದು ತುಂಬ ಚೆನ್ನಾಗಿದೆ. ಇದು ಬಂದು ಗುಂಡಿನ ಸರ ಬರುತ್ತೆ. ನಿಮಗೆ ವಿತ್ ಡಾಲರ್ ಜೊತೆಗೇನೆ ಬರುತ್ತೆ. ಇದು ಡಾಲರ್ ಬೇಡ ಅಂದ್ರೆ ನೀವು ರಿಮೂವ್ ಮಾಡಿಸಿ ಡಾಲರ್ ಚೇಂಜ್ ಮಾಡ್ಕೋಬೋದು. ವಿತ್ ಡಾಲರ್ ಜೊತೆಗೆ ಪ್ರೈಸ್ ಬಂದು 10,600 ಆಗುತ್ತೆ. ಇದು ಬಂದು ನಿಮಗೆ ಗುಂಡುಗಳು ಬಂದು ಕಂಬಿನಲ್ಲಿ ಸುತ್ತಿಸಿರೋದು ಮೇಡಮ್. ಇದು ಪೋಣ್ಸಿರೋ ಗುಂಡಲ್ಲ, ಕಂಬಿನಲ್ಲಿ ಚಿಕ್ಕದಾಗಿ ಸುತ್ತಿಸಿರೋದು. ಇದು ಬ್ಯಾಕ್ ಸೈಡ್ 3 ಉಕ್ಕಿರೋ ಅಂಥ ಪೆಂಡೆಂಟೇ ಹಾಕಿದ್ದೀವಿ ನಾವು. ನೀವು ಬೇಡ ಅಂತ ಹೇಳಿದ್ರೆ ಸಿಂಗಲ್ ಉಕ್ ಕೂಡ ನೀವು ಹಾಕಿಸ್ಕೋಬೋದು. ಓಕೆ, ತುಂಬ ಚೆನ್ನಾಗಿದೆ ಪೆಂಡೆಂಟ್. ಇದು ನೋಡಿ ಸೊರೋಕಿ ಬೀಡ್ಸ್ ಬರುತ್ತೆ. ಸೊರೋಸ್ಕಿ ಬೀಡ್ಸ್ ವಿತ್ ಮೋಪ್ ಬರುತ್ತೆ. ಗ್ರೀನ್ ಕಲರ್ದು ಬಿಟ್ಗಳು ಬರುತ್ತೆ. ಮುತ್ತಿನ ಸರಕ್ಕೆ ಹಾಕೋದು. ಹೌದು, ಇದಕ್ಕೆ ಬ್ಯಾಕ್ ಚೈನ್ ಏನಿಲ್ಲ. ಇದು ಲೆವೆಲ್ಗೋಸ್ಕರ ಹಾಕೊಂಡಾಗ ಒಂದು ಲೆವೆಲ್ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಸೆಂಟ್ರಲ್ ಇನ್ನೊಂದು ಬೀಡ್ಸ್ ಹಾಕಿ ರೆಡಿ ಮಾಡಿಸಿದ್ದೀವಿ. ಇದು ಡಾಲರ್ ಸಪ್ರೇಟು, ಇದು ಸಪ್ರೇಟ್ ಬರುತ್ತೆ. ಡಾಲರ್ ಬಂದು ನಿಮಗೆ 5,198 ಆಗುತ್ತೆ. ಇದು ಬೀಡ್ಸ್ ಬಂದು 7,500 ಆಗುತ್ತೆ.
ತುಂಬ ಚೆನ್ನಾಗಿದೆ ಮ್ಯಾಮ್. ಇದು ಕೋರಲ್ ವಿತ್ ನಕ ಹೌದು, ತೈವಾನ್ ಕೋರಲ್ಲೇ ಬರುತ್ತೆ ಇದೂ. ಇದು ಬಂದು ಅದು ರೌಂಡ್ ಇತ್ತು, ಇದು ಬಂದು ಡೈಮಂಡ್ ಶೇಪಲ್ಲಿ ಬರುತ್ತೆ. ಇದು ಬಂದು ನಕಾಸ್ ಬೀಡ್ಸ್ ಬರುತ್ತೆ ವಿತ್ ಪರ್ಲ್ ಜೊತೆಗೆ ನಿಮಗೆ ಕ್ಯಾಪು ವಿತ್ ಗುಂಡು ಎಲ್ಲ ಸೇರಿ ರೆಡಿ ಮಾಡಿರೋದು. ಅದು ಬೀಡ್ಸಿಂದ ಬಂದು ನಿಮಗೆ 6530 ಆಗುತ್ತೆ. ಡಾಲರ್ಗೂ ಕೂಡ ನಿಮಗೆ ಪರ್ಲ್ ಹಾಕಿನೇ ರೆಡಿ ಮಾಡಿಸಿದ್ದೀವಿ. ಪರ್ಲು ತೈವಾನ್ ಬೀಡ್ಸ್ ಹಾಕಿದ್ದೀವಿ, ರೌಂಡ್ ಚಿಕ್ಕ ಬಾಲ್ಸು. ಓಕೆ, ಅದು ಬಂದು ನಿಮಗೆ 5194 ರುಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ. ಚೆನ್ನಾಗಿದೆ. ಈ ಪೆಂಡೆಂಟ್ ಕೂಡ ನೀವು ಸಪ್ರೇಟ್ ಬೇರೆ ಬೀಡ್ಸ್ಗೂ ಹಾಕೋಬೋದು ಮೇಡಮ್. ಯಾಕೆ ಅಂತ ಹೇಳಿದ್ರೆ ಈ ಬೀಡ್ಸ್ ಎಲ್ಲದಕ್ಕೂ ಸೆಟ್ ಆಗೋ ಥರನೇ ಇರುತ್ತೆ, ಎಲ್ಲ ಸ್ಯಾರಿ ಮೇಲೂ ಹಾಕೋಬೋದು. ಸೊ ಇದು ನೆಕ್ಸ್ಟ್ ಸಿಂಪಲ್ಲಾಗಿ ಸೆಂಟ್ರಲ್ಲಿ ಒಂದು ಕ್ರಿಸ್ಟಲ್ ಬೀಡ್ಸ್ ಥರದ್ರಲ್ಲಿ ರೆಡಿ ಮಾಡಿಸಿ ಆ ಕಡೆ ಈ ಕಡೆ ಪರ್ಲ್ ಲೈನ್ ಹಾಕ್ಸಿದ್ದೀವಿ. ಸುಮ್ಮನೆ ಸಿಂಪಲ್ಲಾಗಿ ನಮಗೆ ಮುತ್ತಿನ ಸರ ಸಿಂಪಲ್ ಆಗಿರೋವಂಥದ್ದು ಡಿಫ್ರೆಂಟ್ ಆಗಿರೋದು ಕೇಳ್ತಾರಲ್ಲ, ಅದರಿಂದ ಇದು ಬಂದು 5715 ಆಗುತ್ತೆ. ಓಕೆ, 5700 ಆಗುತ್ತೆ. 5700 ಆಗುತ್ತೆ. ಇದನ್ನು ಚೆನ್ನಾಗಿದೆ. ಇದು ಲಕ್ಷ್ಮಿ ಮೋಪ್ ಹಾಕಿರೋದು. ಇದು ಒರಿಜಿನಲ್ ಬೀಡ್ಸು 7400 ಆಗುತ್ತೆ. ಒಂದು ಸ್ವಲ್ಪ ಕೆಳಗಡೆ ಲಕ್ಷ್ಮಿ ಮೋಪು ವಿತ್ 3 ಸ್ಟೆಪ್ಪಲ್ಲಿ ರೆಡಿ ಮಾಡಿಸಿರೋದು ಇದು ಒರಿಜಿನಲ್ ಬೀಡ್ಸಲ್ಲಿ. ಓಕೆ, ತುಂಬ ಚೆನ್ನಾಗಿದೆ ಇದು. ಸ್ಯಾರಿ ಮೇಲೆ ಡ್ರೆಸ್ ಮೇಲಕ್ಕೆಲ್ಲ ತುಂಬ ಎಲ್ಲದಕ್ಕೂ ಸೂಟ್ ಆಗುತ್ತೆ ಮೇಡಮ್. ಅದು 3 ಲೈನ್ ಇದೆ, ಇಲ್ಲಿರೋದು 2 ಲೈನ್. 2 ಲೈನು ಅಂದರೆ ಅದು ಡಬಲ್ ಮೋಪ್ ಮಾಡಿದ್ದೀವಿ. ಹ್ಯಾಂಟಿಕಲ್ಲಿ ಇದು ಲಕ್ಷ್ಮಿ ಬಂದು ಡಬಲ್ ಮೋಪ್ ಇರೋದು. ಇದು ಬಂದು ಸೀಜರ್ ಸ್ಟೋನ್ಸಲ್ಲಿ ಸಿಂಗಲ್ ಮೋಪ್ ಹಾಕಿರೋದು. ಒಂದು ಸೈಡ್ ಬರುತ್ತೆ, ಇದು ಡಬಲ್ ಸೈಡು ಬರುತ್ತೆ. ಸೊ ಲಾಸ್ಟ್ ಐಟಮ್ ಇದು. ಲಾಸ್ಟ್ ಐಟಮು ಡಿಫ್ರೆಂಟ್ ಐಟಮು, ಗ್ಲಾಸ್ ಕೆಳಗಿದ್ದಾವೆ. ಡಿಫ್ರೆಂಟ್ ಐಟಮ್ ಇದು. ನಕಾಸ್ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ. ಇದು ಕಂಬಿಯಲ್ಲಿ ಸುತ್ತಿರೋದಲ್ಲ? ಇದೆಲ್ಲ ಕಂಬಿ ಸುತ್ತಿರೋದೇನೆ ಮೇಡಮ್. ಓಕೆ, ಇದು ಏನಂದ್ರೆ ಇದು ಕೆಳಗಡೆಯಿಂದ ಮೇಲಕ್ಕೆ ದೊಡ್ಡದಿಂದ ಚಿಕ್ಕದಾಯ್ತಾ ಹೋಯ್ತು ಬೀಜು. ಸ್ಟೆಪ್ ಬೈ ಸ್ಟೆಪ್ ಹಾಕಿರೋದು, ಬಿಗ್ ಸೈಜಿಂದ ಸ್ಮಾಲ್ ಸೈಜ್. ಇದೆಷ್ಟಾಗುತ್ತೆ? ಇದು ಬಂದು ಮೇಡಮ್ ನಿಮಗೆ 14,840 ರುಪೀಸ್ ಆಗುತ್ತೆ. ವಿತ್ ಡಾಲರ್ ಜೊತೆಗೆ ಬರುತ್ತೆ. ಡಾಲರ್ ಲಕ್ಷ್ಮಿ ಡಿಸೈನ್ ಇದೆ, ಯಾಕೆಂದರೆ ಇಲ್ಲಿ ಬಾಲ್ಸ್ ಎಲ್ಲ ಡಿಫ್ರೆಂಟ್ ಇರೋದ್ರಿಂದ ಲಕ್ಷ್ಮಿ ಡಿಸೈನೇ ಮ್ಯಾಚ್ ಆಗಿರೋದ್ರಿಂದ ಇದಕ್ಕೆ ಅದೇ ಥರನೇ ಹಾಕ್ಸಿದ್ದೀವಿ. ಈ ಡಿಸೈನಿಗೆ ಮ್ಯಾಚ್ ಆಗೋ ಥರ ಸಿಂಪಲ್ಲಾಗಿ. ನೀವು ಬೇಡ ನನಗೆ ಇಷ್ಟ ಆಗಿಲ್ಲ ಅಂದರೆ ಡಾಲರ್ ಕೂಡ ಚೇಂಜ್ ಮಾಡಿಸ್ಕೋಬೋದು ನೀವು, ಅವಾಗ ವೆಯ್ಟ್ ಪ್ರೈಸ್ ಚೇಂಜ್ ಆಗುತ್ತೆ. ವಿತ್ ಬ್ಯಾಕ್ ಚೈನ್ ಜೊತೆಗೆ ಬರುತ್ತೆ. ಇದು ನಿಮಗೆ 30 ಇಂಚಸ್ 24ಇಂದ 30 ಇಂಚಸ್ವರೆಗೂ ಹಾಕೋಬೋದು. 18 ಕೂಡ ಮಾಡ್ಕೊಂಡು ಹಾಕೋಬೋದು ನೀವು. ಲಾಸ್ಟ್ ಹುಕ್ಕಿಗೆ ಹಾಕೊಂಡ್ರೆ 18ಇಂದ ಸ್ಟಾರ್ಟ್ ಆಗಿ 24, 30ವರೆಗೂ ಯೂಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್, ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದೀರಾ ನಮಗೆ. ಇನ್ನೂ ಏನಾದರೂ ಹೇಳಬೇಕಾ ಮ್ಯಾಮ್? ಹೌದು ಮ್ಯಾಮ್, ಇವತ್ತು ನಿಮಗೋಸ್ಕರ ಎಲ್ಲ ತೋರಿಸ್ಕೊಟ್ಟಿದ್ದೀವಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್.